ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ದಿಂದ ಗ್ರೂಪ್ ಡಿ ಗೆ ಏನ್ ನೋಟಿಫಿಕೇಶನ್ ಜಾರಿಗೆ ಆಗಿದೆ ಅದರಲ್ಲಿರುವಂತಹ ಮಹತ್ವದ ಪಾಯಿಂಟ್ಸ್ ಗಳನ್ನ ಮಾಹಿತಿ ಇರುವಂತದ್ದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಂದೇವಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ದೊರೆಯಲಿಕ್ಕೆ ಹೋಗ್ತಾ ಇದೆ. ಇದರಲ್ಲಿ ನಾವು ಡಿಸ್ಕಷನ್ ಮಾಡುವಂತಹ ಮುಖ್ಯ ಪಾಯಿಂಟ್ಸ್ ಗಳು ಯಾವ್ಯಾವ್ದು ಅಂತಂದ್ರೆ, ಇದರಲ್ಲಿ ನಾವು ಅಪ್ಲಿಕೇಶನ್ ಯಾವಾಗ್ಲಿಂದ ಸ್ಟಾರ್ಟ್ ಆಗ್ತೈತಿ ಈಗಾಗಲೇ ನಿಮಗೆ ಗೊತ್ತಿದೆ. 23 ಜನವರಿ 2025ರಿಂದ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ RRB ಗ್ರೂಪ್ ಡಿ ಯ ಒಂದು ಎಕ್ಸಾಮ್ಗೆ. ಅದ್ರ ಜೊತೆಗೆ ಏಜ್ ಏನ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ, ಬುಕ್ಸ್ ಗಳು ಕನ್ನಡದಲ್ಲಿ ಎಲ್ಲಿ ಅವೈಲೇಬಲ್ ಇದಾವು, ಯಾವ ರೀತಿ ಬುಕ್ಸ್ ಗಳನ್ನ ನಾವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಅಥವಾ ಆನ್ಲೈನ್ ಕ್ಲಾಸಸ್ ಗಳನ್ನ ಎಲ್ಲಿ ಸಿಗ್ತಾವು. ಅದ್ರ ಜೊತೆಗೆ ಕ್ವಾಲಿಫಿಕೇಶನ್ ಏನ್ ಇರ್ತಾ ಇದೆ ಅಂದ್ರೆ, ಕ್ವಾಲಿಫಿಕೇಶನ್ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 10th ಆಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು RRB ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಎಲ್ಲ ಪೋಸ್ಟ್ ಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಓಕೆ, ಇವು ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಆಮೇಲೆ ವೇಕೆನ್ಸಿಗಳು ಎಷ್ಟು ಅದಾವು, ಏನು ಅದೆಲ್ಲ ಇರ್ತಕ್ಕಂಥದ್ದು ಮಾಹಿತಿ ಈಗಾಗಲೇ ಬಂದಿದೆ. ಸೊ ಯಾರು ಇನ್ನೂವರೆಗೂ ತಯಾರಿನ ನಡೆಸ್ತಾ ಇಲ್ಲ RRB ಗ್ರೂಪ್ ಡಿ ಎಕ್ಸಾಮ್ಗೆ, ಅವರು ಬೇಗನೆ ನಿಮ್ಮ ತಯಾರಿನ ನಡೆಸ್ರಿ. ಇದರಲ್ಲಿ ನಾನು ಸಂಪೂರ್ಣವಾಗಿರುವಂತಹ ನೋಟಿಫಿಕೇಶನ್ ದಲ್ಲಿ ಏನೇನಿದೆ, ಇಂಪಾರ್ಟೆಂಟ್ ಏನೇನ್ ನಾವು ತಿಳ್ಕೊಬೇಕಾಗಿದೆ ಅದೆಲ್ಲ ಮಾಹಿತಿ ಇರುವಂತದ್ದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಸಂಪೂರ್ಣ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಸೊ ಇದು ಓನ್ಲಿ ಲಿಮಿಟೆಡ್ ಸಮಯದವರೆಗೆ ನಿಮ್ಗೆ ಈ ಒಂದು ಪ್ಯಾಕೇಜ್ ಅನ್ನ ನಾವು 1,001 ರೂಪಾಯಿಗೆ ಕೊಡ್ತಾ ಇದ್ದೇವೆ. ಸೊ ನೀವು ಬೇಗನೆ ಇರುವಂತದ್ದು ಈ ಒಂದು ಕ್ಲಾಸಸ್ ಗಳನ್ನ ತೆಗೆದುಕೊಳ್ಳಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, ಎಲ್ಲಾ ಸಬ್ಜೆಕ್ಟ್ ಅಂತಂದ್ರ ಜನರಲ್ ಸೈನ್ಸ್ ಇರ್ತಾ ಇದೆ ಇದರಲ್ಲಿ, ಆಮೇಲೆ GK ಕರೆಂಟ್ ಅಫೇರ್ಸ್ ಇರ್ತಾ ಇದೆ, ಮ್ಯಾಥ್ಸ್ ಇರ್ತೈತಿ, ಆಮೇಲೆ ರೀಸನಿಂಗ್ ಇರ್ತಾ ಇದೆ. ಈ 4 ಸಬ್ಜೆಕ್ಟ್ ಗಳ ನಿಮ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು ಓನ್ಲಿ 1,001 ರೂಪೀಸ್ ಅಲ್ಲಿ. ಇದರ ಆಕ್ಚುಲಿ ಫೀಸ್ 1,500 ಐತಿ. ಬಟ್ ನಾವು ನಿಮ್ಗೆ ಅಪ್ಲಿಕೇಶನ್ 23ನೇ ತಾರೀಕಿನವರೆಗೆ 23 ಜನವರಿ 2025 ಇದರ ಒಳಗಡೆನೆ ನೀವು ಜಾಯಿನ್ ಆದ್ರ ಅಂತಂದ್ರೆ ನಿಮ್ಗೆ 1,001 ರೂಪಾಯಿದಲ್ಲಿ ಸಿಗ್ತಾ ಇದೆ. 23/1/2025ರಿಂದ ಈ ಒಂದು ಆಫರ್ ಫೀಸ್ ಹೋಗಿ ನಿಮ್ಗೆ 1,500 ರೂಪೀಸ್ ಅಲ್ಲಿ ಇದು ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಇಷ್ಟು ಈ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿ ಮಾಡಿದ್ರೆ ಸಾಕು. ಬೇರೆ ಬುಕ್ಸ್ ಬೇರೆ ಯಾವುದೇ ಇರುವಂತದ್ದು ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರೆ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತೆ RRB ಗ್ರೂಪ್ ಡಿ ಇದ್ದು. ಇದರಲ್ಲಿ ಈ ಒಂದು RRB ಗ್ರೂಪ್ ಡಿ ಗೆ ಮೇಲ್ ಕ್ಯಾಂಡಿಡೇಟ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಇಬ್ರು ಕೂಡ ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಮೇಲ್ ಕ್ಯಾಂಡಿಡೇಟ್ಸ್ ಪುರುಷರು, ಹುಡುಗರು ಮತ್ತು ಹುಡುಗಿಯರು ಎಲ್ಲರೂ ಕೂಡ ಏನ್ ಮಾಡಬಹುದು, ಅಪ್ಲಿಕೇಶನ್ ಸಲ್ಲಿಸಬಹುದು. ರಿಕಾರ್ಡೆಡ್ ಕ್ಲಾಸಸ್ ಜೊತೆಗೆ ಎಲ್ಲ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಈ ಒಂದು ರೈಲ್ವೆಯ ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಎಲ್ಲ ಪ್ಯಾಕೇಜ್ ನಿಮ್ಗೆ 1,001 ರೂಪೀಸ್ ಅಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಆಮೇಲೆ ಆದಷ್ಟು ಬೇಗನೆ ಜಾಯಿನ್ ಆಗ್ರಿ. ಎಕ್ಸಾಮ್ ಇರುವಂತದ್ದು, ಈ ಒಂದು ಎಕ್ಸಾಮ್ ನಿಮ್ದು ಜೂನ್ ಅಥವಾ ಜುಲೈ 2025ಕ್ಕೆ ನಿಮ್ಮ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಅದ್ರ ಒಳಗಡೆನೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಮಾಡ್ಬೇಕಾಗಿದೆ. ಈ ಒಂದು ಗ್ರೂಪ್ ಡಿ ಇದೆ, ಇದು ಬಟ್ ಪೋಸ್ಟ್ ಗ್ರೂಪ್ ಡಿ ಇದೆ, ಬಟ್ ಇದಕ್ಕೆ ಕಾಂಪಿಟೇಷನ್ ಇರುವಂತದ್ದು ಬಹಳ ಕಠಿಣವಾಗಿರುವಂತ ಕಾಂಪಿಟೇಷನ್ ಇದರಲ್ಲಿ ನಾವು ನೋಡ್ತೇವೆ. ಯಾಕಂತಂದ್ರೆ 10th ಆಗಿರ್ತಕ್ಕಂಥವ್ರು, PUC ಆಗಿರುವಂತವ್ರು, ಡಿಗ್ರಿ ಆಗಿರುವಂತವ್ರು ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತಾರೆ. ಓನ್ಲಿ 10th ಕ್ವಾಲಿಫಿಕೇಶನ್ ಇರೋದರಿಂದ ಅಪ್ಲಿಕೇಶನ್ಸ್ ಗಳು ಲಕ್ಷಾನ್ಗಟ್ಲೆ ಅಪ್ಲಿಕೇಶನ್ಸ್ ಗಳು ಬರ್ತವೆ. ಸೊ ಹಾಗಾಗಿ ನಿಮ್ಮ ತಯಾರಿ ಈಗಲಿಂದ ನೀವು ನಡೆಸಿದ್ರ ಅಂತಂದ್ರ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಈಗ ಈ ಒಂದು ನೋಟಿಫಿಕೇಶನ್ ದಲ್ಲಿ ಏನೇನಿದೆ ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಸೊ ಇದು ಫುಲ್ ನೋಟಿಫಿಕೇಶನ್ ಈಗಾಗಲೇ ಬಿಟ್ಟಿದ್ದಾರೆ RRB ಗ್ರೂಪ್ ಡಿ ದ್ದು. ಇಲ್ಲಿ ನೋಡಬಹುದು ನೀವು, ನೋಟಿಫಿಕೇಶನ್ ಡೇಟ್ 28 ಡಿಸೆಂಬರ್ ಇದೆ. ಆಮೇಲೆ ಡೇಟ್ ಆಫ್ ಪಬ್ಲಿಕೇಶನ್ 22 ಜನವರಿ. ಆಮೇಲೆ ಡೇಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗೋದು 23 ಜನವರಿ 2025ರಿಂದ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ 22 ಫೆಬ್ರವರಿ 2025 ಇದೆ. ಅಂದ್ರೆ 1 ತಿಂಗಳವರೆಗೆ ನಿಮ್ಗೆ ಟೈಮಿಂಗ್ ಕೊಟ್ಟಿದ್ದಾರೆ. 1 ತಿಂಗಳವರೆಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಆಮೇಲೆ ಪೇಮೆಂಟ್ ಮಾಡ್ಲಿಕ್ಕೆ ಕೊನೆಯ ದಿನಾಂಕ 23 ಫೆಬ್ರವರಿ 24 ಫೆಬ್ರವರಿ ವರೆಗೆ ಇದೆ. ಓಕೆ, ಆಮೇಲೆ ಕರೆಕ್ಷನ್ ವಿಂಡೋ ಕೂಡ ಇದೆ. ಇಲ್ಲಿ ಕರೆಕ್ಷನ್ ನೀವು ಮಾಡಬಹುದು 25 ಫೆಬ್ರವರಿದಿಂದ
6 ಮಾರ್ಚ್ ವರೆಗೆ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ತಿದ್ದುಪಡಿಯನ್ನ ಮಾಡಬಹುದು. ಈಗ ನೀವು ಅಪ್ಲಿಕೇಶನ್ ಹಾಕ್ತಿರ್ತೀರಿ, ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ಮಿಸ್ಟೇಕ್ ಆಗಿತ್ತು ಹಂಗ ಸಬ್ಮಿಟ್ ಮಾಡಿಬಿಟ್ರಿ ಅಂತಂದ್ರ ಈ ಡೇಟ್ ಅನ್ನ ನೆನಪಿಟ್ಕೊಳ್ರಿ. 25 ಫೆಬ್ರವರಿ 2025ರಿಂದ 6 ಮಾರ್ಚ್ 2025 ಈ ಡೇಟದ ಒಳಗಡೆ ನೀವು ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ತಿದ್ದುಪಡಿ ಮಾಡಬಹುದು. ಏನಾದ್ರೂ ತಪ್ಪಾಗಿತ್ತು ಅಂತಂದ್ರೆ ಅಲ್ಲಿ ಸರಿ ಮಾಡ್ಕೋಬಹುದು. ಈ ಡೇಟ್ಸ್ ಗಳನ್ನ ನೆನಪಿಟ್ಕೊಳ್ರಿ. ಓಕೆ, ಈಗ ಈ ಒಂದು ಅಪ್ಲಿಕೇಶನ್ ಗೆ ಸಂಬಂಧಿಸಿದ ಹಾಗೆ ನಿಮ್ಮ ಇನಿಷಿಯಲ್ ಪೇ ಬೇಸಿಕ್ 18,000 ರೂಪಾಯಿ ಆಗಿರ್ತೈತಿ. 18,000 ರೂಪಾಯಿ ನಿಮ್ದು ಬೇಸಿಕ್ ಆಗಿರ್ತೈತಿ. ಟೋಟಲ್ ಸ್ಯಾಲ್ರಿ ನಿಮಗೆ ಬರುವಂತದ್ದು 33,000ದಿಂದ 35,000 ರೂಪಾಯಿ ವರೆಗೆ ನಿಮ್ಗೆ ಫಸ್ಟ್ ಪೇಮೆಂಟ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಜಾಬ್ ಹತ್ತಿತ್ತು ಅಂತಂದ್ರ. ಆಮೇಲೆ ಏಜ್ ಏನಿದೆ ಇಲ್ಲಿ, ಏಜ್ ದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ. ಇಲ್ಲಿ 1 ಜನವರಿ 2025 ಅನುಗುಣವಾಗಿ ನಿಮ್ಮ ಏಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. 1 ಜನವರಿ 2025 ಜನವರಿ 1ಕ್ಕೆ ಏನು ಅಂತಂದ್ರೆ ನಿಮ್ಮ ಏಜ್ ಕ್ಯಾಲ್ಕುಲೇಷನ್ ಆಗ್ತೈತಿ. ಸೊ ಏಜ್ ಎಷ್ಟಿದೆ, 18ರಿಂದ 36 ವರ್ಷದ ಒಳಗಡೆ ಇರುವಂತಹ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಆಮೇಲೆ ಈಗಾಗಲೇ ಬಹಳಷ್ಟು ವೇಕೆನ್ಸಿಗಳು ಹೆಚ್ಚಾಗ್ಯಾವು, ಅದು ಇದು ಅಂತೇಳಿ ಬಂದಿತ್ತು. ಬಟ್ ವೇಕೆನ್ಸಿಗಳು 32,438 ಇದಾವು. ಇನ್ನೂ ಅಫಿಸಿಯಲಿ ಹೆಚ್ಚಾಗಿಲ್ಲ, ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದಾವು. ಒಂದ್ ಸ್ವಲ್ಪ ನಾವೇನ್ ಮಾಡೋಣ, ವೇಟ್ ಮಾಡೋಣ ಅಪ್ಲಿಕೇಶನ್ ಹೆಚ್ಚಾಗೋದ್ರ ಬಗ್ಗೆ. ಇದು ಲೆವೆಲ್ 1 ಪೋಸ್ಟ್ ಇದೆ. ಲೆವೆಲ್ 1 ಪೋಸ್ಟ್ ಅಂದ್ರನ ಏನ್ ಹೇಳ್ರಿ, RRB ಗ್ರೂಪ್ ಡಿ ಇದು ಲೆವೆಲ್ 1 ಪೋಸ್ಟ್ ಇರ್ತೈತಿ. ಇಲ್ಲಿ ಏಜ್ ಕೊಟ್ಟಿದಾರ ನೋಡ್ರಿ, 18ರಿಂದ 33 ವರ್ಷ ಇದು ಜನರಲ್. ಆಮೇಲೆ ಓದಿರ್ತಕ್ಕಂಥದ್ದು 18ರಿಂದ 36 ವರ್ಷ ಇದೆ. ಇದೆಲ್ಲ ನಿಮ್ಗೆ ತಿಳಿಲಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಿಲ್ಲಿ ಇದೆ ನೋಡ್ರಿ, ಇಲ್ಲಿ 18ರಿಂದ 36 ವರ್ಷ ಯಾವ್ಯಾವ ಕ್ಯಾಟಗರಿದವರು ಎಷ್ಟು ಡೇಟ್ ದಿಂದ ಎಷ್ಟು ಡೇಟ್ ಒಳಗಡೆ ಇರಬೇಕು ನಿಮ್ಮ ಡೇಟ್ ಆಫ್ ಬರ್ತ್, ಅದನ್ನ ನೋಡ್ಕೊಂಡ್ರೆ ಸಾಕು. ಈಗ UR ಮತ್ತು EWS ಕ್ಯಾಟಗರಿದವ್ರು ನೀವು ಆಗಿದ್ರ ಅಂತಂದ್ರ ನೀವು 2 ಜನವರಿ 1989 2 ಜನವರಿ 1989 ನಂತರ ಜನಿಸಿರ್ಬೇಕು. ಅಂದ್ರೆ 2 ಜನವರಿ 1989ಕ್ಕೆ ಜನಿಸಿದ್ರ ನಡಿತೈತಿ. 3 ಜನವರಿ 1989ಕ್ಕೆ ಜನಿಸಿದ್ರು ನಡಿತೈತಿ. ಅಂದ್ರೆ ಅದ್ರ ಮುಂದೆ ಜನಿಸಿರ್ಬೇಕು. ಈಗ ಇದ್ರ ಹಿಂದ 1 ಜನವರಿ 1989ಕ್ಕೆ ನಿಮ್ಮ ಜನನ ಆಗಿತ್ತು ಅಂತಂದ್ರ ಅದ್ರ ಹಿಂದ ನಿಮ್ಗೆ ಅಪ್ಲಿಕೇಶನ್ ಹಾಕಾಕ ಬರಂಗಿಲ್ಲ. ಆಮೇಲೆ OBC ದವರು 2 ಜನವರಿ 1986 ನಂತರ ನಿಮ್ಮ ಜನನ ಆಗಿರ್ಬೇಕು. SC ST ದವ್ರದ್ದು 2 ಜನವರಿ 1984 ನಂತರ ಯಾವ್ದು ಬೇಕಾದ ಡೇಟ್ ಆಗಿರ್ಬಹುದು, ಜನ್ಮ ಆಗಿರ್ಬೇಕು, ನಿಮ್ಮ ಅಪ್ಲಿಕೇಶನ್ ಹಾಕಬಹುದು. ಈಗ ಇಲ್ಲಿ ಎಷ್ಟರ ಒಳಗಡೆ ಇರಬೇಕು ನಿಮ್ಮ ಜನ್ಮ ಅಂತಂದ್ರೆ 1 ಜನವರಿ 2007 ಒಳಗಡೆ ಇರ್ಬೇಕು. ಈಗ ಇಲ್ಲಿ 2 ಜನವರಿ 2007 ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತು, ಅದ್ರ ಮುಂದೆ ಡೇಟ್ ಆಫ್ ಬರ್ತ್ ಇತ್ತು ಅಂತಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ಲ. ಈ ಡೇಟ್ ಅದ ಒಳಗಡೆ ಇರಬೇಕು. ಆಮೇಲೆ ಇವು ಏನಿದಾವಲ್ಲ, ಈ ಸೈಡ್ ಏನಿದಾವಲ್ಲ, ಈ ಡೇಟದ ಹೊರಗಡೆ ಇರ್ಬೇಕು. ಓಕೆ, ಈ ಡೇಟದ ನಂತರ, ಈ ಡೇಟ್ಗಳ ನಂತರ ಇರಬೇಕು. ಇವೆಲ್ಲಾ ಡೇಟ್ಸ್ ಗಳ ನಂತರ ಇರಬೇಕು. ಇದು ಏನು ಅಂತಂದ್ರ ಈ ಡೇಟ್ಗಳ ಒಳಗಡೆ ಇರಬೇಕು ನಿಮ್ಮ ಡೇಟ್ ಆಫ್ ಬರ್ತ್. ಎಷ್ಟು ಇತ್ತು ಅಂತಂದ್ರ ನೀವ್ ಏನ್ ಮಾಡ್ಬಹುದು, ಅಪ್ಲಿಕೇಶನ್ ಸಲ್ಲಿಸಬಹುದು. ಬೇಕಾದ್ರ ಇದನ್ನ ಸ್ಕ್ರೀನ್ ಶಾಟ್ ತಕ್ಕೊಳ್ರಿ, ನೋಟಿಫಿಕೇಶನ್ ದಾಗು ಐತಿ, ಅದು ನೋಡ್ಕೊಳ್ರಿ. ಇಷ್ಟರೊಳಗೆ ನಿಮ್ದ ಜನ್ಮ ಡೇಟ್ ಆಫ್ ಬರ್ತ್ ಇತ್ತು ಅಂತಂದ್ರೆ ಅಪ್ಲಿಕೇಶನ್ ನೀವು ಸಲ್ಲಿಸಬಹುದು ಇದಕ್ಕ. ಈಗ ಎಕ್ಸಾಮ್ ಪ್ಯಾಟರ್ನ್ ಏನೇನ್ ಇರ್ತೈತಿ, 1 ಕ್ವಶನ್ ಗೆ 1 ಮಾರ್ಕ್ಸ್ ಇಲ್ಲಿ ಇರ್ತಾ ಇದೆ. ಇದರಲ್ಲಿ ಟೈಮಿಂಗ್ 90 ನಿಮಿಷದವರೆಗೆ ನಿಮ್ಗೆ ಟೈಮಿಂಗ್ ಕೊಡಲಾಗ್ತಾ ಇದೆ. 90 ನಿಮಿಷದವರೆಗೆ ನೀವು ಏನ್ ಮಾಡ್ಬೋದು, ಇದು ಎಕ್ಸಾಮ್ ಬರೀತಾರ 90 ನಿಮಿಷ. ಇಲ್ಲಿ 90 ನಿಮಿಷದಲ್ಲಿ ಏನೇನು ಮಾಡ್ಬೇಕು, ಜನರಲ್ ಸೈನ್ಸ್ ಇದೆ 25 ಕ್ವಶನ್ಸ್, ಮ್ಯಾಥ್ಸ್ 25 ಕ್ವಶನ್ಸ್ ಇದಾವು. ಆಮೇಲೆ ರೀಸನಿಂಗ್ 30 ಕ್ವಶನ್ಸ್, ಆಮೇಲೆ ಕರೆಂಟ್ ಅಫೇರ್ಸ್ ಮತ್ತು GK 20 ಕ್ವಶನ್ಸ್. ಹಿಂಗ 100 ಕ್ವಶನ್ಸ್ ಇದಾವು. 100 ಮಾರ್ಕ್ಸ್ ಗಳಿಗೆ ಇಲ್ಲಿ ನಿಮ್ಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆನಾ. ಸೊ ಇಲ್ಲಿ 90 ನಿಮಿಷದವರೆಗೆ ನಿಮ್ಗೆ ಏನಿರ್ತೈತಿ, ಇಲ್ಲಿ ಟೈಮಿಂಗ್ ಅನ್ನ ಇಲ್ಲಿ ಕೊಡಲಾಗಿದೆ. ಆಮೇಲೆ ನೆಗೆಟಿವ್ ಕೂಡ ಇದೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿದೆ ಅಂತಂದ್ರ 1/3 ಅಂತಂದ್ರೆ 3 ಕ್ವಶನ್ಸ್ ಗಳು ರಾಂಗ್ ಆದು ಅಂದ್ರ, 3 ಕ್ವಶನ್ಸ್ ರಾಂಗ್ ಆದು ಅಂತಂದ್ರೆ ಏನ್ ಮಾಡ್ತಾರ ಅವರು, 1 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೋ ಕಟ್ ಮಾಡುತ್ತಾರೆ. ಓಕೆನಾ. 3 ಕ್ವಶನ್ಸ್ ನೀವು ತಪ್ಪು ಮಾಡಿದ್ರ ಅಂತಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. 1/3 ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜನರಲ್ ಸೈನ್ಸ್ ಅದು ಈಗಾಗಲೇ ನಮ್ಮಲ್ಲಿ ಫ್ರೀ ಕ್ಲಾಸಸ್ ಗಳು ನಡೀತಾ ಇದಾವೆ. ಈ ಫ್ರೀ ಕ್ಲಾಸಸ್ ಗಳನ್ನ ನೀವು ನೋಡಬಹುದು.
ಜನರಲ್ ಸೈನ್ಸ್ ಇರುವಂತಹ ಡೀಪ್ ಆಗಿ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ಫ್ರೀ ಆಗಿ ಮಾಡ್ತಾ ಇದ್ದೇವೆ ಯೂಟ್ಯೂಬ್ ದೊಳಗೆ ನಿಮ್ಗೆ ಸಿಗ್ತಾ ಇದಾವು. ಸೊ ಅದ್ರ ಲಿಂಕ್ ನಾವು ಶೇರ್ ಮಾಡ್ತಾ ಇರ್ತೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ. ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಐತಿ. ಅಲ್ಲಿ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಗೆ ಜಾಯಿನ್ ಆಗ್ರಿ, ಅಥವಾ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಐತಿ, ಅದರದ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಅಲ್ಲಿ ಹೋಗಿ ನೀವು ವಾಟ್ಸ್ಆಪ್ ಚಾನೆಲ್ ಕೂಡ ಜಾಯಿನ್ ಆಗ್ಬಹುದು. ಅಲ್ಲಿ ಲಿಂಕ್ ಶೇರ್ ಮಾಡ್ತಾ ಇರ್ತೀವಿ ನಾವು. ಅಲ್ಲಿ ಫ್ರೀ ಕ್ಲಾಸಸ್ ನಿಮ್ಗೆ ಜನರಲ್ ಸೈನ್ಸ್ ಇದು ಸಿಗ್ತಾ ಇದೆ. ಆಮೇಲೆ ಮ್ಯಾಥ್ಸ್ 25 ಕ್ವಶನ್ ಇರ್ತಾವು, ರೀಸನಿಂಗ್ 30, ಆಮೇಲೆ ಕರೆಂಟ್ ಅಫೇರ್ಸ್ ಮತ್ತು GK 20 ಕ್ವಶನ್ಸ್ ಗಳು ಇರ್ತವೆ. ಇಲ್ಲಿ ಕರೆಂಟ್ ಅಫೇರ್ಸ್ ಗಳು ಕೂಡ ನಾವು ಫ್ರೀ ಆಗಿ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೀವಿ. ಆ ಫ್ರೀ ಕ್ಲಾಸಸ್ ಗಳನ್ನ ನೀವು ನೋಡ್ಕೋಬಹುದು. ಅದ್ರದ್ದು ಲಿಂಕ್ ಅನ್ನ ನಾವು ನಮ್ಮ ಗ್ರೂಪ್ ಗಳಲ್ಲಿ ಶೇರ್ ಮಾಡ್ತಾ ಇರ್ತೇವೆ. ಓಕೆ, ಇದಾದ್ಮೇಲೆ ಇಲ್ಲಿ ಸಿಲೆಬಸ್ ಅನ್ನ ಕೊಟ್ಟಾರು, ಯಾವ್ಯಾವ ಸಿಲೆಬಸ್ ಏನೇನ್ ಇದೆ ಅಂತೇಳಿ. ಮ್ಯಾಥ್ಸ್ ದಲ್ಲಿ ನೋಡ್ರಿ ಏನೇನ್ ಓದ್ಬೇಕು: ನಂಬರ್ ಸಿಸ್ಟಮ್, ಬಾಡ್ಮಾಸ್, ಡೆಸಿಮಲ್, ಫ್ರಾಕ್ಷನ್, LCM, HCF, ರೇಷಿಯೋ, ಪ್ರಪೋರ್ಷನ್ ಆಗಿರ್ಬಹುದು. ಇವೆಲ್ಲವುಗಳನ್ನ ಏನ್ ಮಾಡ್ಬೇಕು ಅಂತಂದ್ರ ಸ್ಕ್ರೀನ್ ಶಾಟ್ ತಗೊಳ್ರಿ, ಇವೆಲ್ಲ ಓದ್ಕೋಬೇಕು. ಇದು ರೀಸನಿಂಗ್ ಗೆ ಸಂಬಂಧ ಇರುವಂತದ್ದು ಸಿಲೆಬಸ್ ಇದೆ. ಇದನ್ನು ಎಲ್ಲಾ ಸಿಲೆಬಸ್ ನೀವು ಇಲ್ಲಿ ಓದ್ಕೋಬೇಕು. ಇದಾದ್ಮೇಲೆ ಜನರಲ್ ಸೈನ್ಸ್ ಗೆ ಸಂಬಂಧ ಇರುವಂತದ್ದು NCERT 10ನೇ ತರಗತಿಯ ಬುಕ್ಸ್ ಅನ್ನ ಓದ್ಬೇಕು. ಬುಕ್ಸ್ ಯಾವ್ದು ಓದ್ಬೇಕಂತ ಬಹಳ ಜನ ಕೇಳ್ತೀರಿ. ಏನು ಅಂತಂದ್ರೆ NCERT 10th ವರೆಗೆ ಇರುವಂತಹ ಎಲ್ಲಾ ಬುಕ್ಸ್ ಗಳನ್ನ ನೀವು ಓದ್ಕೋಬೇಕಾಗುತ್ತೆ. NCERT ಫ್ರೀ ಬುಕ್ಸ್ ಅಂತ ಹೇಳಿ ಸರ್ಚ್ ಮಾಡ್ರಿ ಗೂಗಲ್ ದಲ್ಲಿ, ಅಲ್ಲೆಲ್ಲ ಬುಕ್ಸ್ ಸಿಗ್ತಾವ್ ನಿಮ್ಗ. ಆ ಬುಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಸ್ಟಡಿಯನ್ನ ಮಾಡಬಹುದು. ಇಲ್ಲ ನಮಗೆ ಅದು NCERT ಇಂಗ್ಲಿಷ್ ದಲ್ಲಿ ಇರ್ತೈತಿ, ತಿಳಿಯಂಗಿಲ್ಲ ಹೆಂಗ್ ಮಾಡೋದು ಅಂತಂದ್ರೆ ನಮ್ಮಲ್ಲಿ NCERT ಬೇಸ್ ನ ಏನು ಅಂತ ನಾವು ಕೋರ್ಸ್ ಅನ್ನ ನಿಮ್ಗೆ ತಯಾರು ಮಾಡೇವಿ. ಕಂಪ್ಲೀಟ್ ಆಗಿರುವಂತದ್ದು ಕೋರ್ಸ್ ಸಿಗ್ತೈತಿ. NCERT ಒಳಗೆ ಹೆಂಗ್ ಐತಿ ಹಂಗ ಎಲ್ಲಾ ಕ್ಲಾಸಸ್ ಗಳು, ಹಂಗ ಎಲ್ಲಾ ಸಿಲೆಬಸ್ ಒಳಗೊಂಡಿರುವಂತದ್ದು ಜನರಲ್ ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾನು ಕೂಡ ನಿಮ್ಗೆ ಸಿಗ್ತೈತಿ 1001 rupees ದಲ್ಲಿ. ಎಲ್ಲಾ ಕ್ಲಾಸಸ್ ಗಳನ್ನ ನೀವು ನೋಡಿ ಏನ್ ಮಾಡಬಹುದು, ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಓಕೆನಾ. ಇದಾದ್ಮೇಲೆ ಜನರಲ್ ಅವೇರ್ನೆಸ್ ಐತಿ. ಇದರಲ್ಲಿ ನಾವು ಕರೆಂಟ್ ಅಫೇರ್ಸ್ ಓದ್ತೀವಿ, ಸೈನ್ಸ್, ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್, ಪರ್ಸನಾಲಿಟೀಸ್, ಎಕನಾಮಿಕ್ಸ್, ಆಮೇಲೆ ಪಾಲಿಟಿಕ್ಸ್, ಆಮೇಲೆ ಉಳಿದಿರ್ತಕ್ಕಂತ ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗುತ್ತೆ. ಸೊ ಇದು ಜನರಲ್ ಅವೇರ್ನೆಸ್ ದೊಳಗ 20 ಕ್ವಶನ್ಸ್ ಗಳು ಬರ್ತಾವು ಇಷ್ಟೆಲ್ಲಾ ಟಾಪಿಕ್ಸ್ ಗಳ ಮೇಲೆ. ಆಲ್ಮೋಸ್ಟ್ ನಿಮಗೆ ಬರುವಂತದ್ದು ಏನು ಅಂತಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಗೆ ನೀವು ಹೆಚ್ಚಿನ ಮಹತ್ವವನ್ನ ಕೊಡಬೇಕು. ಅದ್ರೊಳಗ ಸ್ಟ್ಯಾಟಿಕ್ GK ಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು. ಇವು ಎರಡುಗಳನ್ನ ಓದಿದ್ರೆ ಸಾಕು. ಇದು ಕೂಡ ನಿಮ್ಗೆ ನಮ್ಮ ಕೋರ್ಸ್ ದಲ್ಲಿ ಅವೈಲೇಬಲ್ ಐತಿ, ನೀವು ಅದನ್ನ ಕೋರ್ಸ್ ದಲ್ಲಿ ನೋಡ್ಕೋಬಹುದು. ಎಕ್ಸಾಮ್ ಪಾಸ್ ಆದ್ಮೇಲೆ ಎಲ್ಲರಿಗೂ ಏನ್ ಮಾಡ್ತಾರು ಅಂತಂದ್ರ PET ಎಕ್ಸಾಮ್ ಗೆ ಕರೀತಾರೆ. ಈ PET ಎಕ್ಸಾಮ್ ದಲ್ಲಿ ಏನ್ ಇರ್ತೈತಿ ಅನ್ನೋದನ್ನ ನೋಡ್ಕೊಡ್ರಿ. PET ಎಕ್ಸಾಮ್ ದಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಏನಿರ್ತೈತಿ, PET ಎಕ್ಸಾಮ್ ದಲ್ಲಿ ಏನ್ ಮಾಡ್ಬೇಕು ಅಂತಂದ್ರ 35 kg ಭಾರ, ಅದ್ರ ಮೇಲ್ ಕ್ಯಾಂಡಿಡೇಟ್ಸ್ ಹುಡುಗರು 35 kg ಭಾರವನ್ನ ಹೊತ್ಕೊಂಡು 100 ಮೀಟರ್ ವರೆಗೆ ಹೋಗ್ಬೇಕಾಗತ್ತೆ 2 ನಿಮಿಷದಲ್ಲಿ. 100 ಮೀಟರ್ ಹೋಗ್ಬೇಕು. ಈ 35 kg ಭಾರವನ್ನು ಹೊತ್ಕೊಂಡು 2 ನಿಮಿಷದಲ್ಲಿ ಹೋಗ್ಬೇಕು. ಇದಾದ್ಮೇಲೆ ಮತ್ತೇನ್ ಮಾಡ್ಬೇಕು ಅಂತಂದ್ರ ಅವರು 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಅನ್ನ ಏನ್ ಮಾಡ್ಬೇಕು, 4 ನಿಮಿಷ 15 ಸೆಕೆಂಡ್ ಓಡ್ಬೇಕು. ಇವು ಎರಡು ಏನಿರ್ತಾವು ಅಂತಂದ್ರ PET ಎಕ್ಸಾಮ್ಸ್ ನಿಮ್ಮಲ್ಲಿ ಇರ್ತಾವ. ಇದು ಹುಡುಗರಿಗೆ. ಹುಡುಗಿಯರಿಗೆ ಏನಿರ್ತೈತಿ, ಇಲ್ಲಿ 20 kg ಭಾರವನ್ನ ಹೊತ್ಕೋಬೇಕು, 100 ಮೀಟರ್ ಹೋಗಬೇಕು 2 ನಿಮಿಷದಲ್ಲಿ. ಆಮೇಲೆ ಮತ್ತೊಂದು ಏನಿರ್ತೈತಿ, ಅವರಿಗೆ 1 ಕಿಲೋಮೀಟರ್ ವರೆಗೆ ಓಡಬೇಕು 5 ನಿಮಿಷ 40 ಸೆಕೆಂಡ್ದಲ್ಲಿ. ಇದು ಏನು ಅಂತಂದ್ರೆ ಎಕ್ಸಾಮ್ ಪಾಸ್ ಆದ್ಮೇಲೆ ಇದು ನೀವು PET ಮಾಡ್ಬೇಕಾಗತ್ತೆ. ಹೈಟ್ ವೇಟ್ ಇಲ್ಲಿ ಏನು ಕೇಳಿಲ್ಲ, ಇದಂತೂ ನೀವು ಎಲ್ಲರೂ ಮಾಡ್ಬೇಕು. ಇದಾದ್ಮೇಲೆ ಯಾವ ರೀತಿ ನಾವು ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಸಿಗ್ನೇಚರ್ ಏನು ಅಂತಂದ್ರ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಒಳಗೆ ಇರ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಾರೆ. ಇಲ್ಲಿ ಅಪ್ಲಿಕೆಂಟ್ ಹ್ಯಾಸ್ ಟು ಸೈನ್ ಆನ್ ವೈಟ್ ಪೇಪರ್ ವಿತ್ ಬ್ಲಾಕ್ ಇಂಕ್ ಪೆನ್ ಅಂದಾರೆ ಓನ್ಲಿ. ಇದ್ರೊಳಗನು ರಿಜೆಕ್ಟ್ ಆಗುವಂತ ಸಾಧ್ಯತೆ ಇದಾವ್. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಬ್ಲಾಕ್ ಇಂಕ್ ಪೆನ್ ತಗೊಂಡನ ವೈಟ್ ಪೇಪರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಂಥದೊಂದು ವೈಟ್ ಪೇಪರ್ ತಗೊಂಡು ಏನ್ ಮಾಡ್ಬೇಕು, ಇಲ್ಲಿ ಸೈನ್ ಅನ್ನ ಮಾಡ್ಬೇಕು ನೀವು. ಓಕೆ, ಬ್ಲಾಕ್ ಪೆನ್ ಅನ್ನ ಮಾಡ್ರಿ. ಇದಾದ್ಮೇಲೆ ಸಿಗ್ನೇಚರ್ ಮಸ್ಟ್ ಬಿ ಇನ್ ರನ್ನಿಂಗ್ ಲೆಟರ್ಸ್, ನಾಟ್ ಇನ್ ಬ್ಲಾಕ್ ಕ್ಯಾಪಿಟಲ್ ಲೆಟರ್ಸ್. ಕೆಲವೊಬ್ರು ಏನ್ ಮಾಡ್ತಾರು ಅಂತಂದ್ರ ಈ ರೀತಿ ಸೈನ್ ಅನ್ನ ಮಾಡ್ತಾರೋ. ಈ ರೀತಿ ಸೈನ್ ಮಾಡಿದ್ರ ಅಂತಂದ್ರ ಇದು ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ನಿಮ್ದು ಹೆಂಗಿರ್ಬೇಕು ಅಂತಂದ್ರ ರನ್ನಿಂಗ್ ಲೆಟರ್ ಒಳಗ್ ಸೈನ್ ಇರ್ಬೇಕು, ಈ ರೀತಿ ಇರ್ಬೇಕು. ಇದು ತಪ್ಪು. ಕ್ಯಾಪಿಟಲ್ ಲೆಟರ್ಸ್ ಮಾಡ್ತಾರ ಒಬ್ಬೊಬ್ರು, ಈ ಇನಿಷಿಯಲ್ಸ್ ಏನಿರ್ತಾವಲ್ಲ ಈ ರೀತಿ ಇನಿಷಿಯಲ್ಸ್ ಮಾಡ್ತಾರೋ, ಇದು ತಪ್ಪು. ಇಲ್ಲಿ ಹ್ಯಾಂಡ್ ರೈಟಿಂಗ್ ಏನಿರ್ಬೇಕು ಅಂತಂದ್ರ ರನ್ನಿಂಗ್ ಲೆಟರ್ ಒಳಗೆ ನಿಮ್ಮ ಸಿಗ್ನೇಚರ್ ಇರ್ಬೇಕು. ಇಲ್ಲ ಅಂತಂದ್ರ
ಏನ್ ಮಾಡ್ತಾರ ಅವರು ರಿಜೆಕ್ಟ್ ಮಾಡ್ತಾರ. ಆಮೇಲೆ ಇಲ್ಲಿ ಯಾವ್ಯಾವ ಫಾರ್ಮ್ಯಾಟ್ ಒಳಗೆ ಎಷ್ಟು ಏನೇನ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಾರು. ಅದರ ಒಂದು ಏನು ಪಿಕ್ಸೆಲ್ ಎಷ್ಟು ಇರ್ಬೇಕು ಅಂತ ಇಲ್ಲೆಲ್ಲ ರೆಸಲ್ಯೂಷನ್ ಎಷ್ಟು ಇರ್ಬೇಕು ಎಲ್ಲಾನು ಇಲ್ಲಿ ಕೊಟ್ಟಾರ. ಆ ರೀತಿನ ಇಲ್ಲಿ ನೀವು ಹಾಕ್ಬೇಕು. ಮಾಡಿಫಿಕೇಶನ್ ಅಪ್ಲಿಕೇಶನ್ ಮಾಡೋದು ಯಾವಾಗಿದೆ ಇಲ್ಲಿ, ಮಾಡಿಫಿಕೇಶನ್ ಯಾವಾಗ ಮಾಡ್ಲಿಕ್ಕೆ ಕೊಡ್ತಾರು ನಿಮಗೆ ಡೇಟ್ ಈಗಾಗಲೇ ಹೇಳಿದೆ. ಮಾಡಿಫಿಕೇಶನ್ ಮಾಡ್ಬೇಕು ಅಂತಂದ್ರೆ 250 ರೂಪಾಯಿಯನ್ನ ಪೇ ಮಾಡ್ಬೇಕು. ಇದು ನಿಮಗೆ ರೀಫಂಡ್ ಆಗಂಗಿಲ್ಲ. ನೀವು ನಿಮ್ಮ ಅಪ್ಲಿಕೇಶನ್ ತಿದ್ದುಪಡಿ ಮಾಡಕ್ 250 ರೂಪಾಯಿ ಕಟ್ಟಬೇಕಾಗ್ತೈತಿ. ಓಕೆ, ಸೊ 250 ರೂಪಾಯಿ ಇದೆ ಅಪ್ಲಿಕೇಶನ್ ಅನ್ನ ನೀವು ಇದನ್ನ ಮಾಡ್ಲಿಕ್ಕೆ. ಆಮೇಲೆ ಯಾವಾಗ ಮಾಡಬಹುದು ಅಂತ ಹೇಳಿ ಡೇಟ್ ಕೊಟ್ಟಿದ್ದಾರೆ ನೋಡ್ರಿ ಅವರು, 25 ಫೆಬ್ರವರಿದಿಂದ 6 ಮಾರ್ಚ್ದವರೆಗೆ ನೀವು ಏನ್ ಮಾಡಬಹುದು, ನಿಮ್ಮ ಅಪ್ಲಿಕೇಶನ್ ಅನ್ನ ತಿದ್ದುಪಡಿ ನೀವು ಮಾಡಬಹುದು. ಇದಾದ್ಮೇಲೆ ಯಾವ್ಯಾವ ಕಾರಣದಿಂದ ರಿಜೆಕ್ಟ್ ಆಗ್ತೈತಿ ನಿಮ್ಮ ಅಪ್ಲಿಕೇಶನ್ ಅನ್ನೋದ ಕೊಟ್ಟಾರ ಅವರು. ಸೊ ಯಾವ್ಯಾವ ಕಾರಣದಿಂದ ಮಲ್ಟಿಪಲ್ ಅಪ್ಲಿಕೇಶನ್ಸ್, ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಹಾಕಿದ್ರಂದ್ರ ಅಥವಾ ಒಂದ ಝೋನ್ಗೆ 2 ಅಪ್ಲಿಕೇಶನ್ ಹಾಕಿದ್ರ ಅಂತಂದ್ರ ಅವಾಗ ರಿಜೆಕ್ಟ್ ಆಗ್ತೈತಿ. ಇನ್ವ್ಯಾಲಿಡ್ ಫೋಟೋ ಇತ್ತು ಅಂತಂದ್ರ, ಅಂದ್ರೆ ಏನು ಅಂತಂದ್ರೆ ಕ್ಯಾಪ್ ಹಾಕೊಂಡು, ಗಾಗಲ್ಸ್, ಹೆಲ್ಮೆಟ್, ಹ್ಯಾಟ್, ಡಾರ್ಕ್ ಗ್ಲಾಸಸ್, ಫೋಟೋಸ್, ಚಸ್ಮಾ ಹಾಕೊಂಡು ಫೋಟೋ ಇರಬಾರ್ದು ನಿಮ್ದು. ಸೊ ಇವೆಲ್ಲ ಕಾರಣದಿಂದ ಏನಾಗ್ತೈತಿ, ಸ್ಮಾಲ್ ಸೈಜ್ ಫೋಟೋ ಆಗಿರ್ಬೋದು, ಈ ರೀತಿ ಎಲ್ಲ ಇತ್ತು ಅಂತಂದ್ರ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತೈತಿ. ರಿಜೆಕ್ಟ್ ಮಾಡಿ ಮಾಡ್ತಾರ ಅವ್ರು. ಆಮೇಲೆ ಪುವರ್ ರೆಸಲ್ಯೂಷನ್ ಇತ್ತಂದ್ರೂ ಮಾಡ್ತಾರ. ಪುವರ್ ರೆಸಲ್ಯೂಷನ್ ಅಂತಂದ್ರ ಸರಿಯಾಗಿ ಕಾಣಂಗಿಲ್ಲ, ಬ್ಲರ್ ಆಗಿ ಕಾಣಕತ್ತಿತ್ತು ಅಂತಂದ್ರೆ ನಿಮ್ಮ ಫೋಟೋ ಅಥವಾ ಸಿಗ್ನೇಚರ್ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇನ್ವ್ಯಾಲಿಡ್ ಸಿಗ್ನೇಚರ್ ಯಾವಾಗ ಆಗ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಯೂಸ್ ಆಫ್ ಬ್ಲಾಕ್ ಕ್ಯಾಪಿಟಲ್ ಲೆಟರ್ ದಿಂದ ನೀವು ಸಿಗ್ನೇಚರ್ ಮಾಡಿದ್ರ, ಆಮೇಲೆ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಒಳಗೆ ನಿಮ್ದು ಇರಬೇಕು, ಆಮೇಲೆ ಪುವರ್ ರೆಸಲ್ಯೂಷನ್ ಇರಬಾರ್ದು, ಇನ್ಕಂಪ್ಲೀಟ್ ಇಮೇಜ್ ಇರಬಾರ್ದು, ಇನ್ಕಂಪ್ಲೀಟ್ ಸಿಗ್ನೇಚರ್ ಇವೆಲ್ಲ ಇದ್ದು ಅಂತಂದ್ರ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತೈತಿ. ಇನ್ಕಂಪ್ಲೀಟ್ ಆರ್ ಇನ್ಕರೆಕ್ಟ್ ಫಿಲ್ಡ್ ಅಪ್ಲಿಕೇಶನ್ ತುಂಬುವಾಗ ಏನಾದ್ರೂ ನೀವು ಫಿಲ್ ಮಾಡುವಾಗ ಏನಾದ್ರೂ ಬಿಟ್ಟಿದ್ರಿ ಅಥವಾ ಏನೋ ಅಲ್ಲಿ ಮಿಸ್ ಆಗಿತ್ತು ಅಂತಂದ್ರೆ ಅಲ್ಲಿಯೂ ಕೂಡ ಆಗ್ತೈತಿ. ಆಮೇಲೆ ನಾಟ್ ಪ್ರೊಸೆಸಿಂಗ್ ಅಂತಂದ್ರೆ ನೀವು ಏನು ಕ್ವಾಲಿಫಿಕೇಶನ್ ಹೇಳ್ಯಾರ 10th, ಆ 10th ಕ್ವಾಲಿಫಿಕೇಶನ್ ನಿಮ್ ಹತ್ರ ಇರ್ಲಿಲ್ಲ ಅಂದ್ರೂ ರಿಜೆಕ್ಟ್ ಆಗ್ತೈತಿ. ಓವರ್ ಏಜ್ಡ್ ಇದ್ರ ಅಂದ್ರ, ಆಮೇಲೆ ಕ್ಯಾಂಡಿಡೇಟ್ಸ್ ನೇಮ್ ಫಿಗರಿಂಗ್ ಇನ್ ದ ಡಿಬಾರ್ಡ್, ಎಲ್ಲರ ಡಿಬಾರ್ ಆಗಿದ್ರ ಅಂತಂದ್ರ ನೀವು ಯಾವ್ದಾದ್ರು ಎಕ್ಸಾಮ್ ದೊಳಗ ಅಥವಾ ಗೌರ್ಮೆಂಟ್ ಎಕ್ಸಾಮ್ ದೊಳಗ, ಸೊ ಇವೆಲ್ಲ ಕಾರಣದಿಂದ ನಿಮ್ಮ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗ್ತಾವ. ಮೇನ್ಲಿ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋದು 3 ಕಾರಣ. ಒಂದು ಸಿಗ್ನೇಚರ್, ಒಂದು ಫೋಟೋ, ಇನ್ನೊಂದು ನಿಮ್ಮ ಪೇಮೆಂಟ್. ಸೊ ಈ 3ಗಳನ್ನ ಕರೆಕ್ಟ್ ಆಗಿ ನೀವು ಮಾಡಿದ್ರಂತಂದ್ರೆ ಆಲ್ಮೋಸ್ಟ್ 99.99% ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರ್ತೈತಿ. ಇವು ಇದ್ರೊಳಗೆ ಏನಾದ್ರು ತೊಂದರೆ ಆಗಿತ್ತು ಅಂತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರ್ತೈತಿ. ಓಕೆನಾ. ಸೊ ಇಲ್ಲಿವರೆಗೆ ನಾವು ಅಪ್ಲಿಕೇಶನ್ಸ್ ಯಾವ ರೀತಿ ಇದೆ, ಆಮೇಲೆ ಯಾವ ರೀತಿ ನಾವು ಅಪ್ಲಿಕೇಶನ್ಸ್ ಗಳನ್ನ ತುಂಬಬೇಕು, ಏನೆಲ್ಲಾ ಗಮನದಲ್ಲಿ ಇಡಬೇಕು, ಹೇಗೆ ಎಕ್ಸಾಮ್ ಇರ್ತೈತಿ, ಏನೆಲ್ಲ ಓದ್ಬೇಕು ಅನ್ನೋದನ್ನ ನೋಡಿದೀವಿ. ಸೊ 23ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಅಪ್ಲಿಕೇಶನ್ ಅನ್ನ ತುಂಬ್ರಿ, ಈಗ್ಲಿಂದಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. RRB ಗ್ರೂಪ್ ಡಿ ಒಂದು ಜಾಬ್ ಬೇಕು, ಗೌರ್ಮೆಂಟ್ ಜಾಬ್ ಅಂತ ಅನ್ಕೊಂಡಿದ್ರೆ ಈಗ್ಲಿಂದನ ಸ್ಟಾರ್ಟ್ ಮಾಡ್ರಿ. ಹಾಗೂ ನಮ್ಮಲ್ಲಿ ನಿಮ್ಗ ಕೋರ್ಸ್ ಕೂಡ ಅವೈಲೇಬಲ್ ಐತಿ. RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿನ ನಾವು ನಡೆಸ್ತಾ ಇದ್ದೇವೆ, ನಿಮ್ಗೆ ನಡೆಸ್ತೇವಿ. ಸೊ ಹಾಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸ್ರಿ ಕೋರ್ಸ್ ಬಗ್ಗೆ. ಆಮೇಲೆ ನೀವು ಕೂಡ ಜಾಯಿನ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಜಾಯಿನ್ ಮಾಡಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.